ನಿನ್ನ ಜೊತೆಯಲಿ ಜೊತೆಯಲಿ. ಆಮೇಲೆ ಏನಾಯ್ತು ಸರ್? ಅದು ಎಲ್ಲ ಕಡೆ ಹುಡುಕ್ತೆ, ಬಟ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲೂ ಸಿಗಲಿಲ್ಲ. ಇದನ್ನ ಹೇಳೋಕ್ಕೆ ಇಷ್ಟು ದಿನ ಇಷ್ಟೊಂದು ಬಿಲ್ಡಪ್ ತಗೊಳ್ರಾ? ನಾನೇನೋ ನೀವು ಕೊಡೋ ರಿಪೋರ್ಟಿಂದ ನಮ್ಮ ಚಾನಲ್ ಲೆವೆಲ್ ಎಲ್ಲೋ ಹೋಗುತ್ತೆ ಅಂದ್ಕೊಂಡೆ. ನಿಮ್ಮ ಯೋಗ್ಯತೆಗೆ ಹೋಗ್ರಿ, ಅಲ್ಲೆಲ್ಲಾದರೂ 3 ಕಣ್ಣಿನ ನಾಯಿ ಮರಿ ಹುಟ್ಟಿದ್ಯಾ, 2 ತಲೆ ಕರು ಹಾಕಿದ್ಯಾ ಅಂತ ನೋಡ್ಕೊಂಡು ರಿಪೋರ್ಟ್ ಮಾಡ್ಕೊಂಬನ್ನಿ. ಅಷ್ಟಕ್ಕೆ ಲಾಯಕು ನೀವೆಲ್ಲ. ಸರ್ ಪ್ಲೀಸ್, ಇಷ್ಟು ಚೀಪಾಗಿ ಮಾತಾಡಬೇಡಿ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಪಟ್ಟೆ. ಆ ಹುಡುಗಿ ಸಿಗಲಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ? ಈ ಮಾತನ್ನು ನಮ್ಮ ಚಾನಲಲ್ಲಿ ಕುತ್ಕೊಂಡು ಇಡೀ ರಾಜ್ಯದ ಜನತೆ ಮುಂದೆ CMಗೆ ತೊಡೆ ತಟ್ಟಿ ಸವಾಲು ಹಾಕಿದ್ರಲ್ಲ, ಅವಾಗ ಯೋಚನೆ ಮಾಡಬೇಕಾಯ್ತು. ಇರ್ಲಾರ್ದೆ ನೀವಿರ್ಬೇ ಬಿಟ್ಕೊಂಡಿದ್ದಕ್ಕೆ ನಾವು ಮೈ ಪಚ್ಕೋಬೇಕೇನ್ರಿ? ವೇಸ್ಟ್ ಬಾಡಿ ತಗೊಂಬಂದು ನಾಲಾಯ್. ನಿಮ್ಮಂಥವರೆಲ್ಲ ನಮ್ಮ ಚಾನಲ್ ರಿಪೋರ್ಟರ್ ಅಲ್ಲ, ಚಾನಲ್ ಗೇಟ್ ಕಾಯೋಕ್ಕೂ ಯೋಗ್ಯತೆ ಇಲ್ಲ ನಿಮಗೆ. ಸರ್ ಇಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಿಜ ಏನಂತ ತಿಳ್ಕೊಳ್ದೆ ಒಬ್ರ ಬಗ್ಗೆ ಮಾತಾಡೋದು ದೊಡ್ಡ ತಪ್ಪು. ನಿಜಾನಾ? ಏನ್ರಿ ನಿಜ? ರಂಜಿತ್ ಹುಡುಗಿ ಸಿಕ್ಕಿದ್ಲು. ಹುಡುಗಿ ಸಿಕ್ಕಿದ್ಲ? ಎಲ್ಲಿ ಮತ್ತೆ? ಯಾಕೆ ಕರ್ಕೊಂಬಂದಿಲ್ಲ? ಆ ಹುಡುಗಿಗೆ ಈಗಾಗಲೇ ಇನ್ನೊಬ್ರ ಜೊತೆ ಮದುವೆ ಆಗಿದೆ ಸರ್. ಈಗಾಗಲೇ ಎಲ್ಲ ಮರೆತು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರೆ. ನಮ್ಮ ಸಂಸಾರನ ಬೀದಿಗೆ ಎಳಿಬಿಡಿ ಅಂತ ಕೇಳ್ಕೊಂಡ್ರು. ನನಗೂ ಅವ್ರ ಜೀವನ ಜೊತೆ ಆಟ ಆಡೋದು ಸರಿಯಲ್ಲ ಅನ್ನಿಸ್ತು. ಸೊ ನಾನು ಸೋಲು ಒಪ್ಕೋತಾ ಇದ್ದೀನಿ. ವಾಟ್ ದ ಹೆಲ್? ಅವಳು ಯಾರೋ ಸುಖವಾಗಿದ್ದಾಳಂತೆ, ನೀವು ಸೋಲು ಒಪ್ಕೊಬಿಡ್ತೀರಂತೆ. ನಿಮ್ಮಷ್ಟಕ್ಕೆ ನೀವೇ ಡಿಸೈಡ್ ಮಾಡೋದಕ್ಕೆ ನಮ್ಮ ಚಾನಲ್ ಯಾಕೆ ಮಿಸ್ಯೂಸ್ ಮಾಡ್ಕೋತೀರಿ? ನೀವೇನೋ ಸೋಲು ಒಪ್ಕೊಂಡು ಗ್ರೇಟ್ ಆಗಿಬಿಡ್ತೀರಿ, ಬಟ್ ಅದರಿಂದ ನಮ್ಮ ಚಾನಲ್ ಮರ್ಯಾದೆ ಹೋಗುತ್ತಲ್ಲ, ಅದಕ್ಕೇನು ಮಾಡೋಣ? ಸರ್ ಪ್ಲೀಸ್, ಇದೊಂದು ಸಲ ಎಕ್ಸ್ಕ್ಯೂಸ್ ಮಾಡಿ. ಈ ವಿಷಯನ ಇಲ್ಲಿಗೆ ಪುರಾಣ ಎಲ್ಲ ಬೇಡ ರೀ. ಈಗೇನು ಮಾಡಬೇಕು ಅಂತಿದ್ದೀರಿ? ತಪ್ಪು ಮಾಡಿದ ಜಾಗದಲ್ಲಿ ಇದನ್ನು ಸರಿಪಡಿಸ್ತೀನಿ. ನಮ್ಮ ರಾಜ್ಯದ ಜನತೆ ಮುಂದೆ ನಾನು CM ಮೇಲೆ ಮಾಡಿದ್ದು ಸುಳ್ಳು ಆರೋಪ ಅಂತ ನಾನು ತಪ್ಪು ಒಪ್ಕೋತೀನಿ. ಒಪ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ನೀಟಾಗಿ ಗುಡಿಸಿ ಗುಂಡಾಂತರ ಮಾಡಿ ತೊಳೆದು ನಾಮ ಇಟ್ಬಿಟ್ಟು ಹೋಗ್ಬಿಡಿ. ಇನ್ನೇನ್ರಿ ಮತ್ತೆ? ಜನ ನಮ್ಮ ಚಾನಲ್ನ ನಾವೇನೋ ಸೀಮೆಗಿಲ್ಲದ ಸುದ್ದಿ ಕೊಡ್ತೀವಿ ಅಂತ ಕ್ಯೂರಿಯಾಸಿಟಿ ಇಟ್ಕೊಂಡು ನೋಡ್ತಾ ಇರ್ತಾರೆ. ಇಂಥ ಟೈಮಲ್ಲಿ ನೀವು ಹೋಗಿ ತಿಪ್ಪೆ ಸಾರಿಸ್ಬಿಟ್ರೆ ಮುಖದ ಮೇಲೆ ಥೂ ಅಂತ ಹೋಗಿತಾರೆ. ಆಮೇಲೆ ಯಾವನ್ರಿ ನೋಡ್ತಾನೆ ನಮ್ಮ ಚಾನಲ್ನ? ಆ ಥರ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ ಸರ್. ಸರ್ ಪ್ಲೀಸ್, ಇನ್ನೊಂದು ಚಾನ್ಸ್ ಕೊಡಿ. ಇದಕ್ಕಿಂತ ಸೂಪರ್ ಸೆನ್ಸೇಷನಲ್ ನ್ಯೂಸ್ ಕ್ರಿಯೇಟ್ ಮಾಡ್ತೀನಿ. ನಮ್ಮ ಚಾನಲ್ TRP ಟಾಪಲ್ಲಿ ಬರೋ ಹಾಗೆ ಮಾಡ್ತೀನಿ. ಒಂದು ವೇಳೆ ಆ ಥರ ಆಗದೆ ಹೋದರೆ ನಾನು ನನ್ನ ಕೆಲಸನೇ ಬಿಟ್ಟು ಹೋಗ್ತೀನಿ. ಸರ್ ಯೋಚನೆ ಮಾಡಿ. ಇವಾಗ ನಾವು ವಿಷಯ ಮುಚ್ಚಿಟ್ರೆ ನಮ್ಮ ಕಾಂಪಿಟೇಟರ್ಸ್ ಇದನ್ನು ಸುಮ್ಮನೆ ಬಿಡ್ತಾರಾ? ಇವತ್ತಲ್ಲ ನಾಳೆ ಇದನ್ನು ಎಲ್ರಿಗೂ ಗೊತ್ತಾಗೋ ಹಾಗೆ ಮಾಡ್ತಾರೆ, ನಮ್ಮನ್ನು ಆಡ್ಕೊಳ್ತಾರೆ. ಅದ್ರ ಬದಲು ನಮ್ಮ ಸೋಲನ್ನ ನಾವೇ ಒಪ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ನಮ್ಮ ಸೋಲು ಅಂತ ಯಾಕ್ರಿ ಹೇಳ್ತೀರಿ? ಅದು ನಿಮ್ಮೊಬ್ರದ್ದು ಪರ್ಸ್ನಲ್ ಸೋಲು. ಒಟ್ಟಿನಲ್ಲಿ ನೀವು ಎಡುವುದ್ರಿ, ನಮ್ಮ ಸೊಂಟ ಮುರಿದೋಯ್ತು. ಹೋಗಿ ಅದೇನು ಹೇಳ್ತೀರಾ ಹೇಳ್ಬಿಟ್ಟು ಬರೋಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ನಿಮಿಷ, ಇದೇ ನಿಮಗೆ ಲಾಸ್ಟ್ ಆ್ಯಂಡ್ ಫೈನಲ್ ವಾರ್ನಿಂಗು. ಮತ್ತೆ ಏನಾದರೂ ಇದು ರಿಪೀಟ್ ಆಯಿತು ಅಂದರೆ ನಮ್ಮ ದೃಶ್ಯ ಚಾನಲಿಂದನೇ ಅದೃಶ್ಯ ಆಗಿಬಿಡ್ತೀರಿ. ಹೋಗಿ. ಏನ್ರಿ ಅಭಯ್, ಹೋದ ಕೆಲಸ ಸೂಪರ್ ಸಕ್ಸಸ್ ಅಂತ CM ಹುಡುಗಿನ ಜೊತೆಲೇ ಕರ್ಕೊಂಬಂದ್ರಂತೆ. ಇದೇ ವಾರದಲ್ಲಿ ಮದುವೆನೂ ಮಾಡಿಸ್ತಾ ಇದ್ರಂತೆ. ರೀ ಅಭಯ್, ಅನ್ಯಾಯವಾಗಿ ಜನರ ಮುಂದೆ ಹೀರೋ ಆಗೋಕ್ಕೆ ಹೋಗಿ ಈಗ ಅವ್ರ ಮುಂದೆನೇ ಝೀರೋ ಅಂತ ಒಪ್ಕೊಳಕ್ಕೆ ಹೋಗ್ತಿದ್ದೀರಾ? ಯಾಕ್ರಿ ಬೇಕಿತ್ತು ನಿಮ್ಗಿಂತ ಶೋಕೆ? ಪ್ಲೀಸ್ ಬಾಸ್, ಈಗಾಗಲೇ ಮೂಡ್ ಆಫ್ ಆಗಿದ್ದೀನಿ. ಏನೋ ಲೈಫಲ್ಲಿ ಮಿಸ್ ಆಗಿ ಫಸ್ಟ್ ಟೈಮ್ ಬಿದ್ದಿದ್ದೀನಿ. ಹಾಗಂತ ನಂದು ಒಂದು ಕಲ್ಲಿರಲಿ ಅಂತ ನನ್ನ ಮೇಲೆ ಕಲ್ಲೆಸಕ್ಕೆಲ್ಲ ಹೋಗಬೇಡಿ. ಈಗ ಮೊದಲು ಆಗಬೇಕಾಗಿರೋ ಕೆಲಸ ನೋಡೋಣ. ಅದಲ್ಲ ರೀ, ನಾವು ನಿನ್ನ ನಂಬ್ಕೊಂಡು ನಮ್ಮ ಚಾನಲಲ್ಲಿ ದೊಡ್ಡ ಬಿಲ್ಡಪ್ಪೇ ಕೊಟ್ಕೊಂಡಿದ್ದೀವಿ. ಎಲ್ಲರೂ ಮುಖಕ್ಕೆ ಹೊಡೆದಂಗೆ ಹೇಳ್ತಿದ್ದಾರೆ. ಅವ್ರಿಗೆಲ್ಲ ನಾವೇನ್ರಿ ಹೇಳಬೇಕು? ತಪ್ಪು ಮಾಡಿದೆ ನೀನು ಅಭಯ್. ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದನ್ನು ನಾನೇ ಒಪ್ಕೋತಿದ್ದೀನಲ್ಲ. ನೀವ್ಯಾರು ಅದನ್ನು ನನಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ. ತಪ್ಪು ಮಾಡೋದು ದೊಡ್ಡದಲ್ಲ, ಅದನ್ನು ಒಪ್ಕೊಳ್ಳೋ ಧೈರ್ಯ ದೊಡ್ಡದು. ನಾನಿವಾಗ ಅದನ್ನೇ ಮಾಡಬೇಕು ಅಂತ ಹೊರಟಿದ್ದೀನಿ. ಅಟ್ಲೀಸ್ಟ್ ಅದಕ್ಕಾದ್ರೂ ಸ್ವಲ್ಪ ಅವಕಾಶ ಮಾಡಿಕೊಡಿ. ಸ್ಟಾರ್ಟ್ ಮಾಡುವ ಬಾಸ್. ಖಾಲಿ ಕೈಯಲ್ಲಿ ವಾಪಸ್ ಬಂದು ನಮ್ಮ ಚಾನಲ್ನ ಸಾಯಿಸ್ಬಿಟ್ಟೆ.
ಈಗ ಕೊನೆ ಮಳೆ ಹೊಡೆಯೋಣ ಅಂತ ಹೊರಟಿದ್ದೀರಾ? ಶುರು ಮಾಡಿ. ಹಲೋ ವೀಕ್ಷಕರೇ, ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಒಂದು ಸ್ಯಾಡ್ ನ್ಯೂಸ್ ಹಂಚ್ಕೊಳ್ಳೋದಕ್ಕೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ ರಂಜಿತ್ ಕುಮಾರ್ ಅವ್ರ ಬಗ್ಗೆ ನಾನು ಇದುವರೆಗೂ ಹೇಳಿದ್ದು ಒಂದು ಕಟ್ಟುಕತೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮಿಸ್ಟರ್ ರಂಜಿತ್ ಕುಮಾರ್ ಅವರು ಶುದ್ಧ ಹಸ್ತ, ನಿಷ್ಕಳಂಕ, ಪ್ರಾಮಾಣಿಕ ವ್ಯಕ್ತಿ. ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಾನೇ ಸ್ವಲ್ಪ ಆತರ ಪಟ್ಬಿಟ್ಟೆ. ಕ್ಷಮಿಸಿ. ಐ ಆಮ್ ಸಾರಿ ರಂಜಿತ್ ಸರ್. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನಾನು ಮಾಡಿರೋ ತಪ್ಪಿಗೆ ನೀವೇನು ಬೇಕಾದ್ರೂ ಆ್ಯಕ್ಷನ್ ತೊಗೋಬೋದು. ನನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ. ನನ್ನಿಂದ ತಪ್ಪಾಗಿದೆ, ತಪ್ಪಾಗಿದೆ, ತಪ್ಪಾಗಿದೆ. ಇದೇನು ಪಾಪ, ಅಭಯ್ ಎಲ್ರ ಮುಂದೆ ತಪ್ಪೊಪ್ಕೋತಿದ್ದಾರೆ. ಸೋಲು ಒಪ್ಕೊಳ್ಳೋದು ಏನು ಮಾಡ್ತಾನೋ, ಅವನ ಯೋಗ್ಯತೆ ಏನು ಅಂತ ನಂಗೆ ಮೊದಲೇ ಗೊತ್ತಿತ್ತು. ಜನಗಳ ಮುಂದೆ ನಿನ್ನ ವಿಲನ್ ಮಾಡಿ ಅವನು ಹೀರೋ ಆಗೋಕ್ಕೆ ಹೋದ. ಈಗ ಅವನು ತೋಡಿದ ಗುಂಡಿಲಿ ಅವನೇ ಬಿದ್ದ, ಅಷ್ಟೇ ಆಗಿರೋದು. ಇಲ್ಲ ಪಾಪ, ಅಭಯ್ ಅಷ್ಟು ಈಸಿಯಾಗಿ ಸೋಲು ಒಪ್ಕೊಳ್ಳೋನಲ್ಲ. ಸಾಕ್ಷಿ ಸಮೇತ ನಿನ್ನ ಹಳೆ ಕಥೆ ಸಿಕ್ಕಿದೆ, ನಿನ್ನ ಹುಡುಗಿ ಅಂತ ನಿನ್ನ ಮುಂದೆ ನಿಲ್ಲಿಸ್ತೀನಿ ಅಂತಂದವನು ಇವತ್ತು ಅದೆಲ್ಲ ಸುಳ್ಳು ಅಂತ ಮೀಡಿಯಾ ಮುಂದೆ ತಪ್ಪೊಪ್ಕೋತಾ ಇದ್ದಾನೆ. ಎಲ್ಲೋ ಏನೋ ತಪ್ಪು ನಡೆದಿದೆ ಅನ್ನಿಸ್ತಿದೆ. ಏನು ತಪ್ಪು ಆಗಿಲ್ಲಪ್ಪ, ಎಲ್ಲ ಸರಿಯಾಗೇ ಇದೆ. ನಿನ್ನ ಮೇಲೆ ನಾನು ಮಾಡಿದ ಆರೋಪ ಎಲ್ಲ ಸುಳ್ಳು. ನಿನಗೆ ಯಾವ ಲವ್ ಸ್ಟೋರಿನೂ ಇಲ್ಲ ಅಂತ ಅವನೇ ಹೇಳಿದ ಮೇಲೆ ನಿಂದೇನೋ ಸ್ಟೋರಿ ಇಲ್ಲ ಅಂತ ಅವನು ಹೇಳಿದ ತಕ್ಷಣ ನನ್ನ ಚರಿತ್ರೆ ಸುಳ್ಳಾಗ್ಬಿಡತ್ತ ಪಾಪ. ಈಗೇನು ನಿನಗೆ ಚರಿತ್ರೆ ಇದೆ ಅಂತ ಒಂದು ಮೈಕ್ ಇಟ್ಕೊಂಡು ಊರಲ್ಲಿ ಎಲ್ರಿಗೂ ಹೇಳ್ಕೊಂಡು ಬರ್ತೀಯಾ? ಈ ವಿಚಾರ ಗೊತ್ತಿರೋದು ನಮ್ಮಿಬ್ಬರಿಗೆ. ಈಗ ಸುಮ್ಮನೆ ಇದ್ದು ಬಿಡೋಣ. ಮುಂದೆ 10 ವರ್ಷ ನೀನು ನೆಮ್ಮದಿಯಾಗಿ ರಾಜಕಾರಣ ಮಾಡ್ಕೊಂಡಿರ್ಬೋದು. ಇಲ್ಲ ಪಾಪ, ಇನ್ನು ಮುಂದೆ ನಾನು ನೆಮ್ಮದಿಯಾಗಿರಲ್ಲ ಅಂತ ಅನ್ನಿಸ್ತಾ ಇದೆ. ಆ ಅಭಯ್ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋನಲ್ಲ. ಸೋಲೊಪ್ಕೋತಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣ ಇದ್ದೇ ಇದೆ. ನಾವೇನಾದರೂ ಈಗ ಉಡಾಫೆ ಮಾಡಿದ್ರೆ ಮುಂದೆ ಅನುಭವಿಸ್ಬೇಕಾಗತ್ತೆ. ಬಿಟ್ಟಾಕು ಅಂದಲ್ಲ, ಅವನೇ ಫುಲ್ ಸ್ಟಾಪ್ ಹಾಕಿದ್ದಾನೆ ಈ ವಿಚಾರಕ್ಕೆ. ನಿಂದೇನೋ ಮುಂದುವರ್ಸ್ಕೊಂಡು ಹೋಗ್ಬೇಡ, ಸುಮ್ಮನೆ ಇರಲಿ. ನೀನು ನೋಡು, ನಾಳೆ ದಿವಸ ಜನ ನಿನ್ನ ರಸ್ತೆಯಲ್ಲಿ ನಿಲ್ಲಿಸ್ಕೊಂಡು ನಾವೆಲ್ಲ ನಿನಗೆ ಓಟ್ ಕೊಟ್ವಿ, ನೀನು ನಮಗೇನು ಮಾಡಿದೆ ಅಂತ ಕೇಳೋ ಥರ ಆಗಬಾರ್ದು. ಈಗ ಅಭಯ್ ಸೋತಿದ್ದಾಗಿದೆ. ನೀನೀಗ ಒಬ್ಬ ಶುದ್ಧ ಹಸ್ತ ಮುಖ್ಯಮಂತ್ರಿ ಅಷ್ಟೇ. ಜನಗಳಲ್ಲಿ ಇರೋ ಆ ನಂಬಿಕೆಯನ್ನು ಉಳಿಸ್ಕೋ. ಆಗಬೇಕಾಗಿರೋ ಕೆಲಸ ನೋಡು. ಆ ಗಿರಿನಗರದಲ್ಲೊಬ್ಬ ರೈತ ಮಗಳ ಮದುವೆ ಮಾಡೋಕ್ಕೋಸ್ಕರ ಜಮೀನು ಮಾರಿ ಇನ್ನು ಸಾಲಕ್ಕೆ ಸಿಕ್ಕಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಗೊತ್ತಾ ಆ ವಿಚಾರ? ಪಾಪ, ತಕ್ಷಣ ಕಂಕಣ ಭಾಗ್ಯ ಅಂತ ಒಂದು ಹೊಸ ಯೋಜನೆ ಜಾರಿಗೆ ತರಬೇಕು. ಬಡವ್ರ ಮನೇಲಿ ಮದುವೆ ಆದರೆ ಆ ಹೆಣ್ಣು ಮಗುಗೆ ತಾಳಿ, ಸೀರೆ, ಒಂದು 50 ಜನಕ್ಕೆ ಊಟ ಸರ್ಕಾರಿ ಖರ್ಚಿನಲ್ಲೇ ನಡಿಬೇಕು. ಮುಂದೆ ಯಾವತ್ತೂ ಇಂಥ ಅನಾಹುತ ಆಗಬಾರ್ದು ಹೆಣ್ಮಕ್ಳಿಗೆ. ನಾರೀತು ನಾರಾಯಣಿ ಅಂತ ಹಿರಿಯರೇ ಹೇಳಿಲ್ವಾ? ಈಗಲೇ ಈ ಸ್ಕೀಮ್ನ ಅನೌನ್ಸ್ ಮಾಡಿಸ್ಬಿಡಿ ಪ್ಲೀಸ್. ಅಭಯ್ ಅಷ್ಟೆಲ್ಲ ಸಾಕ್ಷಿ ಇದೆ ಅಂತ ಹೇಳಿದವನು ಈಗ ಯಾಕೆ ಏನೂ ಇಲ್ಲ, ಎಲ್ಲ ಸುಳ್ಳು ಅಂತ ಮೀಡಿಯಾ ಮುಂದೆ ತಪ್ಪೊಪ್ಕೊಂಡ. ಇನ್ನೂ ಇದೆ, ತಿಳ್ಕೋಬೇಕು. ಕ್ಷಮಿಸಿ. ಐ ಆಮ್ ಸಾರಿ ರಂಜಿತ್ ಸರ್. ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಿದ್ದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ನನ್ನಿಂದ ತಪ್ಪಾಗಿದೆ, ತಪ್ಪಾಗಿದೆ, ತಪ್ಪಾಗಿದೆ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟ ನಮ್ಮ ಪುಟಾಣಿ. ಯಾಕಾದ್ರೂ ಆ ರಂಜಿತ್ ವಿಷಯಕ್ಕೆ ಹೋದ್ನೋ ಇವನು. ಏನು ಪುಟಾಣಿ, ಯಾರಿಗೋಸ್ಕರನೋ ಎಲ್ಲರ ಮುಂದೆ ನೀನು ಕೆಟ್ಟವನಾಗೋದಿಯಲ್ಲೋ.
ಏನೇ ಇದು? ಏನೇ ಹೀಗೆ ಮಾತಾಡ್ತೀಯ ನೀನು? ಹೆಮ್ಮೆ ಪಡುವಂಥ ವಿಷಯ, ಮಗ ಅಂತ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅಂಥದ್ರಲ್ಲಿ ಅವನ ಮನಸ್ಸಿಗೆ ಬೇಜಾರಾಗೋ ಹಾಗೆ ಮಾತಾಡ್ತೀಯಲ್ಲ. ಶಾಂತಿ, ಮಕ್ಕಳು ದೊಡ್ಡ ದೊಡ್ಡ ನಿರ್ಧಾರಗಳನ್ನ ತಗೊಂಡಾಗ ತಂದೆ ತಾಯಿಯಾದ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಥದ್ರಲ್ಲಿ ನೀನು ಅಯ್ಯ ಬಿಡಿ, ನಿಮ್ಮ ಉಪದೇಶ ಎಲ್ಲ ನಂಗೆ ಅರ್ಥ ಆಗೋದಿಲ್ಲ. ಯಾವ ತಾಯಿಗೂ ಮಗನ ಸೋಲು ಇಷ್ಟ ಆಗೋದಿಲ್ಲ, ತಿಳ್ಕೊಂಬಿಡಿ. ರಾಣಿ, ನೀನು ಹೊಂದ್ಕೋಬೇಡ್ವ. ನೀನು ಸಂಕಟ ಏನು ಅಂತ ನಂಗೆ ಅರ್ಥ ಆಗುತ್ತೆ. ಮಾಮ್, ನಾನೇನು ಸಂಕಟ ಪಡ್ತಿಲ್ಲ. ನಾನು ಬೇರೆ ಏನೋ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲೋ ಏನೋ ಮಿಸ್ ಹೊಡೆದಿದೆ ಮಾಮ್. ಆ ಪವಿತ್ರನ ಬಗ್ಗೆ ನಾನೇ ರಾಂಗ್ ಗೆಸ್ ಮಾಡ್ಬಿಟ್ಟೆ. ರಂಜಿತ್ ಅಂತ ಒಳ್ಳೆ ವ್ಯಕ್ತಿ ಅಕಸ್ಮಾತಾಗಿ ಮೋಸ ಮಾಡಿದ್ರೆ, ಆ ಕಡೆ ಆ ಪವಿತ್ರ ತನ್ನ ಮಗುನ ಸಾಕ್ಕೊಂಡು ಇಡೀ ಸಮಾಜನ ಎದುರಿಸ್ಕೊಂಡು ಎಲ್ಲೋ ಒಂದು ಕಡೆ ಅವನಿಗೋಸ್ಕರ ಕಾಯ್ತಿರ್ತಾಳೆ ಅಂದ್ಕೊಂಡೆ. ಅದು ಒಂದೇ ಒಂದು ಕಾರಣಕ್ಕೆ ನಾನು ಅಷ್ಟು ದೂರ ಹೋಗಿದ್ದು, ಅವಳನ್ನ ಹುಡುಕಿದ್ದು. ಆದರೆ ಅವಳು ತನ್ನ ಪ್ರೀತಿನ ಮರೆತು ಮತ್ತೊಬ್ಬನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಸಂಸಾರ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಪ್ರಪಂಚದಲ್ಲಿ ಪ್ರೀತಿಗೆ ಬೆಲೆನೇ ಇಲ್ಲ ಡ್ಯಾಡ್. ಒಬ್ಬನು ಮನ್ಸು ಕೊಟ್ಟು ಇನ್ಯಾರ ಜೊತೆ ನಾವು ಸಂಸಾರ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೋ. ಥ್ಯಾಂಕ್ ಗಾಡ್, ನನ್ನ ಸೀನಿಯರ್ ಅಂತ ನನಗೆ ಸಿಕ್ಕಿರೋದು ನನ್ನ 1000 ಜನ್ಮದ ಪುಣ್ಯ ಅಲ್ವಾ ಸೀನಿಯರ್? ಅಪ್ಪ, ಇನ್ನೂ ಈ ಪ್ರಪಂಚದಲ್ಲಿ ಎಂತೆಂಥವ್ರು ಇರ್ತಾರೋ. ಸಿಕ್ಕಾಪಟ್ಟೆ ತಲೆ ಸಿಡಿತಾ ಇದೆ ಸೀನಿಯರ್. ನಿಮ್ಮ ಕೈಯಾರೆ ಒಂದು ಕಪ್ ಕಾಫಿ ಮಾಡ್ಕೊಡ್ತೀರಾ? ಶಾಲಿನಿ, ಯಾಕಮ್ಮ ಅಳ್ತಾ ಇದೀಯಾ ನೀನು? ನಾನು ಯಾಕೆ ಅಳ್ಳಿ ಮಾವ? ನನಗೇನು ಕಡಿಮೆ ಆಗಿದೆ ಹೇಳಿ? ನನಗೆ ಅರ್ಥ ಆಗತ್ತೆ. ಅಭಯ್ ಹಾಗೆ ಮಾತಾಡ್ದ ಅಂತ ತಾನೆ? ಇಲ್ಲ ಮಾವ, ಅಭಯ್ ನನ್ನ ಮೇಲೆ ಇಟ್ಟಿರೋ ನಂಬಿಕೆನೆ ನನಗೆ ತುಂಬ ಭಯ ಹುಟ್ಟಿಸ್ತಿದೆ. ಅವನು ನಾನು ತುಂಬ ಪವಿತ್ರವಾಗಿದ್ದೀನಿ ಅಂದ್ಕೊಂಡಿದ್ದಾನೆ. ಯಾರೋ ನನ್ನ ಜಾಗದಲ್ಲಿ ನೋಡಿದ್ದಕ್ಕೆ ಅವನು ಇಷ್ಟೊಂದು ಮನಸ್ಸು ಕೆಡ್ಸ್ಕೊಂಡಿದ್ದಾನೆ ಮಾವ. ಅದು ನಾನೇ ಅಂತ ಅವ್ನು ಗೊತ್ತಾದರೆ ಅವನು ತಡ್ಕೊಳ್ತಾನ? ನಾನು ಪವಿತ್ರವಾಗಿಲ್ಲ ಅಂತ ಗೊತ್ತಾದರೆ ಅವ್ನು ನನ್ನ ಒಪ್ಕೊಳ್ತಾನ ಮಾವ? ನನ್ನ ಮಗುಗೋಸ್ಕರ ರಂಜಿತಿಂದ ದೂರ ಆದನೆ ಹೊರತು ಬೇರೆ ಏನೇನು ಕಾರಣ ಇರಲಿಲ್ಲ ಮಾವ. ರಂಜಿತ್ ನನಗೆ ಮೋಸ ಮಾಡಿದ್ಮೇಲೆ ಬೇರೆ ಯಾರನ್ನೂ ಅಷ್ಟು ಈಸಿಯಾಗಿ ಒಪ್ಕೊಂಡವಳಲ್ಲ ನಾನು. ನೀವೆಲ್ಲ ಅಭಯ್ ವಿಷಯ ಮಾತಾಡೋಕ್ಕೆ ಬಂದಾಗ್ಲೂ ಇದು ಬೇಡ ಅಂತಲೇ ಹೇಳಿದೆ. ಆದರೆ ನೀವೆಲ್ಲ ಸೇರ್ಕೊಂಡು ಬಲವಂತವಾಗಿ ಮಾಡಿಸಿದ ಮದುವೆ ಇದು. ಇದರಲ್ಲಿ ನನ್ನ ತಪ್ಪು ಏನಿದೆ ಮಾವ? ನನಗೆ ಗೊತ್ತಮ್ಮ. ನೋಡು, ನಿನ್ನ ಜೀವನದಲ್ಲಿ ಹಿಂದೆ ಆದ ಯಾವ ತಪ್ಪಿಗೂ ನೀನು ಹೊಣೆಯಲ್ಲ. ನೀನು ಚಿನ್ನ ಕಣಮ್ಮ. ಅದಕ್ಕೆ ಅಲ್ವಾ ನಮ್ಮ ಮನೆ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕ್ಕೆ ನಿನ್ನನ್ನು ಮನೆ ತುಂಬಿಸ್ಕೊಂಡಿದ್ದು ನಾವು. ನೋಡಮ್ಮ, ಎಲ್ಲ ವಿಷಯಕ್ಕೂ ನೀನು ಹೀಗೆ ಅಳ್ತಾನೆ ಇದ್ದರೆ ಅಭಯ್ ಏನು ಹೊಂದ್ಕೊಂಡ್ಬಿಡ್ತಾನೆ. ಅವನ ಸಂತೋಷಕ್ಕಾದರೂ ನೀನು ನಗಬೇಕಲ್ವಾ? ನಗ್ತೀಯ ತಾನೆ ಕಣಮ್ಮ? ಅದಕ್ಕೆ ಅಲ್ವಾ ನಮ್ಮ ಮನೆ ಸೌಂದರ್ಯನ ಹೆಚ್ಚಿಸ್ಕೊಳ್ಳೋಕ್ಕೆ ನಿನ್ನನ್ನು ಮನೆ ತುಂಬಿಸ್ಕೊಂಡಿದ್ದು ನಾವು. ನೋಡಮ್ಮ, ಎಲ್ಲ ವಿಷಯಕ್ಕೂ ನೀನು ಹೀಗೆ ಅಳ್ತಾನೆ ಇದ್ದರೆ ಅಭಯ್ ಏನು ಹೊಂದ್ಕೊಂಡ್ಬಿಡ್ತಾನೆ. ಅವನ ಸಂತೋಷಕ್ಕಾದರೂ ನೀನು ನಗಬೇಕಲ್ವಾ? ನಗ್ತೀಯ ತಾನೆ?
ನಗ್ತೀನಿ ಮಾವ. ನನ್ನ ಅಭಯ್ಗೋಸ್ಕರ ನಾನು ನಗ್ತೀನಿ. ನಿಮ್ಮೆಲ್ಲರೂ ಖುಷಿಗೋಸ್ಕರ ನಾನು ನಗ್ತಾನೆ ಇರ್ತೀನಿ. ಒಳ್ಳೆಯದಮ್ಮ. ನೋಡು ಶಾಲಿನಿ, ನೀನು ನಮ್ಮ ಮನೆ ಬೆಳಕು. ಈ ಮನೆ ಸೌಂದರ್ಯ ಶ್ರೇಯಸ್ಸು ಎಲ್ಲ ನಿನ್ನಿಂದ. ಅಂಥದ್ರಲ್ಲಿ ನೀನೇ ನಗದೆ ಹೋದರೆ ನಮ್ಮ ಮನೆ ನಾಶವಾಗೋಗತ್ತಮ್ಮ. ನಮ್ಮ ಮನೆ ಸಂತೋಷಕ್ಕೋಸ್ಕರವಾಗಿ ನೀನು ನಗನಗ್ತಾ ಇರಬೇಕು. ಇದಕ್ಕಿಂತ ನಿನಗೆ ಇನ್ನೇನು ಹೆಚ್ಚಿಗೆ ನನಗೆ ಹೇಳೋಕ್ಕಾಗಲ್ಲಮ್ಮ. ಅರ್ಥ ಮಾಡ್ಕೋ. ಇನ್ಯಾವತ್ತೂ ನನ್ನ ಮುಖದಲ್ಲಿ ನೀವು ಅಳು ನೋಡಲ್ಲ ಮಾವ. ನಾನು ನಗ್ನಗ್ತಾನೆ ಇರ್ತೀನಿ. ಗುಡ್. ಏನು ಅನ್ಕೊಂಡ್ಬಿಟ್ಟಿದ್ದಾನೆ ಸರ್ ಅವನು? ನಮ್ಮ ಸಿ ಎಂ ಬಗ್ಗೆ ಅವನಿಷ್ಟ ಬಂದಂಗೆ ಆರೋಪ ಮಾಡ್ತಾನೆ. ಸಾಬೀತುಪಡಿಸೋಕ್ಕಾಗಿಲ್ಲ ಅಂತ ಕ್ಷಮೆ ಕೇಳ್ತಾನೆ. ಅವನೇ ಬುದ್ಧಿವಂತ ಅಂದ್ಕೊಂಡ್ಬಿಟ್ಟಿದ್ದಾನೆ. ಸುಮ್ಮನೆ ಬಿಡ್ಬೇಡಿ ಸರ್. ಸುಮ್ಮನೆ ಬಿಟ್ರೆ ಇವತ್ತು ಇವನು ನಾಳೆ ಮತ್ತೊಬ್ಬ ಮಾತು ಶುರು ಮಾಡ್ತಾನೆ. ಇನ್ಯಾವತ್ತೂ ಸಿ ಎಂ ಬಗ್ಗೆ ಯಾರೂ ಮಾತಾಡಬಾರ್ದು. ಹಾಗೆ ಮಾಡಿ. ಏನು ಮಾಡಬೇಕು ಅಂತೀರಿ? ಅವನೇ ಹೇಳಿದಾನಲ್ಲ, ಏನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ಸಿದ್ಧ ಅಂತ. ಇಂಥ ಚಾನ್ಸ್ ಮತ್ತೆ ಸಿಗುತ್ತಾ? ಸಿ ಎಂ ತಂಟೆಗೆ ಸಾಮಾನ್ಯ ಜನರು ಬಂದರೆ ಏನಾಗುತ್ತೆ ಅಂತ ಎಲ್ರಿಗೂ ಗೊತ್ತಾಗಬೇಕು. ಹಾಗೆ ಮಾಡೋಣ, ಹಾಗೆ ಮಾಡಬೇಕು. ಇಂಥ ಒಳ್ಳೆ ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ ಅಪಪ್ರಚಾರ ಮಾಡೋರನ್ನ ಮಾನನಷ್ಟ ಮೊಕದ್ದಮೆ ಹಾಕಿ ಒದ್ದು ಒಳಗಡೆ ಹಾಕ್ಬೇಕು. ಸರಿಯಾಗಿ ದಂಡ ಹಾಕ್ಸ್ಬೇಕು. ಏನಂತೀಯಪ್ಪ? ಹೌದು. ಅದೇನು ಮಾಡ್ತೀರೋ ಮಾಡಿ. ನನ್ನ ಮಗ ಮುಖ್ಯಮಂತ್ರಿ ಆಗಿರೋವರೆಗೂ ಅವನೊಬ್ಬ ಕಳಂಕಿತ ವ್ಯಕ್ತಿ ಅನ್ನೋ ಪಟ್ಟ ಮಾತ್ರ ಅವನು ಬರಬಾರ್ದು. ಅವನೇ ಅವನ ಸೀಟ್ ಬಿಡೋವರೆಗೂ ಅವನ ವಿರುದ್ಧ ಯಾರೂ ಇಂಥ ತರಲೆ ಕೆಲಸ ಮಾಡೋ ಧೈರ್ಯಕ್ಕೆ ಹೋಗಬಾರ್ದು. ಅಂಥ ಪನಿಷ್ಮೆಂಟ್ ಆಗಬೇಕು ಅವನಿಗೆ. ಸರಿ, ಅವನ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ. ಯಾರೂ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಸರ್. ಅವನ ವಿರುದ್ಧ ಯಾರೂ ಇಂಥ ತರಲೆ ಕೆಲಸ ಮಾಡೋ ಧೈರ್ಯಕ್ಕೆ ಹೋಗಬಾರ್ದು. ಅಂಥ ಪನಿಷ್ಮೆಂಟ್ ಆಗಬೇಕು ಅವನಿಗೆ. ಸರಿ, ಅವನ ಮೇಲೆ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ. ಯಾರೂ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಸರ್. ಏನು ಹೇಳ್ತಿದ್ದೀರ ಸರ್ ನೀವು? ನಮ್ಮ ರಾಜ್ಯದ ಜನರ ಮುಂದೆ ಇಷ್ಟೊಂದು ಮರ್ಯಾದೆ ತೆಗೆಯೋ ಕೆಲಸ ಮಾಡ್ರು ಅನ್ನೋ ಸುಮ್ಮನೆ ಬಿಡ್ಬೇಕಾ? ಹಾಗಾದ್ರೆ ಮರ್ಯಾದೆ ಹೋಗಿರೋದು ನಂದಲ್ವಾ ಸರ್? ನೀವು ಯಾಕೆ ತಲೆ ಕೆಡಿಸ್ಕೊತಿದ್ದೀರಾ? ಅವರೇನೋ ದುಡುಕ್ಬಿಟ್ಟು ಆ ಥರ ಪಟ್ಬಿಟ್ಟು ಈ ಥರ ಕೆಲಸ ಮಾಡಿದ್ದಾರೆ. ನಾವು ಹಾಗೆ ಮಾಡೋಕ್ಕಾಗತ್ತಾ? ಹಂಗೆ ಮಾಡಿದ್ರೆ ನಮ್ಮ ಪೊಸಿಷನ್ಗೆ, ನಮ್ಮ ರೆಪ್ಯುಟೇಷನ್ಗೆ ಬೆಲೆ ಇರುತ್ತೆ ಹೇಳಿ? ನಾನು ಇದನ್ನೆಲ್ಲ ನೋಡ್ಕೋತೀನಿ. ತಾವು ಹೊರಡಿ ಸರ್. ರಂಜಿತ್, ನೀನು ತಪ್ಪು ಮಾಡ್ತಾ ಇದೀಯಾ? ನಿನ್ನ ಭವಿಷ್ಯಕ್ಕೆ ಕಲ್ಲು ಹಾಕ್ದವ್ನು ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತೇನೆಯಾ? ಹಾಗೆ ಸುಮ್ಮನೆ ಬಿಟ್ಬಿಟ್ರೆ ಜನ ಏನ್ಕೋತಾರೆ? ಕೈಲಾದವನು ಅನ್ಕೊಳ್ಳೋದಿಲ್ಲ ನಿನ್ನ. ಹಂಗನ್ಬಿಟ್ಟು ಅವ್ರನ್ನ ಕೋರ್ಟು ಕೇಸು ಅಂತೆಲ್ಲ ಅಲ್ಲಿಯೋ ಹಾಗೆ ಮಾಡೋಕ್ಕಾಗತ್ತಾ ಪಾಪ? ಹಂಗೆ ಮಾಡಿದ್ರೆ ನಮಗೆ ಸಮಸ್ಯೆ. ಈಗ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ನ ಅವರೇ ಸುಳ್ಳು ಅಂತ ಒಪ್ಕೊಂಡು ಜನಗಳನ್ನ ನಂಬಿಸಿದ್ದಾರೆ. ಬಟ್ ಅವ್ರು ನನ್ನ ಚರಿತ್ರೆನ ಸರಿಯಾಗಿ ತಿಳ್ಕೊಂಡೆ ಆ ವಿಷಯ ಕೈ ಹಾಕಿರೋದು. ಈಗ ಸುಳ್ಳು ಅಂತ ಹೇಳ್ತಿದ್ದಾರೆ ಅಂದರೆ ಅಲ್ಲೇನೋ ರಹಸ್ಯ ಇದೆ ಪಾಪ. ಒಂದು ವೇಳೆ ನಾವೇನಾರು ಅವ್ರ ತಂಟೆಗೆ ಹೋಗಿ ಅವ್ರ ಜಿದ್ದಿಗೆ ಬಿದ್ದು ಮುಚ್ಚಿಟ್ಟಿರೋ ಸತ್ಯನೆಲ್ಲ ಆಚೆ ಹಾಕ್ತೀನಿ ಅಂತ ಕೂತ್ಕೊಂಡ್ರೆ ಹಾಗೇನು ಮಾಡ್ತೀರಾ? ನೀನು ಅಂದ್ಕೊಂಡ್ಬಿಟ್ಟಿದೀಯ ಅಷ್ಟೇ. ಅವ್ನಿಗೆಲ್ಲ ಗೊತ್ತು ಅಂತ. ಅವ್ನಿಗೇನು ಗೊತ್ತಿಲ್ಲ. ಒಡೆವ ಪಾಪ, ನಾನು ಅಭಯ್ ವಿಷಯದಲ್ಲಿ ಆ ಥರ ಪಡೋದಕ್ಕೆ ರೆಡಿ ಇಲ್ಲ. ಹಾಗೇನಾದರೂ ನಿಮ್ಗೆ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು ಅಂತಿದ್ರೆ ದಯವಿಟ್ಟು ನಂಗೆ ಒಂಚೂರು ಟೈಮ್ ಕೊಡಿ. ಅವ್ರು ಯಾಕೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದ್ರ ಹಿಂದೆ ಏನು ಉದ್ದೇಶ ಇದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡ್ತೀನಿ. ಪ್ಲೀಸ್.